ಪೆರಣಂಕಿಲ ಅನ್ನೋದು ಉಡುಪಿ ಜಿಲ್ಲೆಯ ಅತಿ ಸುಂದರ ಊರುಗಳಲ್ಲೊಂದು. ಈ ಊರಿಗೆ ಆ ಹೆಸರು ಬರೋದ್ರ ಹಿಂದೆ ಒಂದು ರೋಚಕ ಕಥೆ ಇದೆ. ಆ ಊರಿನಲ್ಲಿ ಪೆರಣ ಎಂಬ ಒಬ್ಬ ರೈತನಿದ್ದಂತೆ. ಆತ ತನ್ನ ಗದ್ದೆಯನ್ನ ಉಳುಮೆ ಮಾಡುವಾಗ ಆತನ ನೇಗಿಲಿಗೆ ಯಾವುದೋ ಒಂದು ವಸ್ತು ತಾಗಿದಂತಾಗುತ್ತೆ. ಆತ ಅದೇನು ಅಂತ ಗಮನಿಸಿ ವಿಚಾರಿಸಿದಾಗ ಅಲ್ಲೊಂದು ಗಣಪತಿಯ ವಿಗ್ರಹ ಆತನ ಕಣ್ಣಿಗೆ ಬೀಳುತ್ತೆ. ಆತನ ನೇಗಿಲು ಆ ಗಣಪತಿ ವಿಗ್ರಹದ ತಲೆಗೆ ತಾಗಿ ಆ ಜಾಗದಿಂದ ರಕ್ತ ಬರ್ತಾ ಇರುತ್ತಂತೆ. ಇದರಿಂದ ಹೆದರಿದ ರೈತ ಆ ಕೆಲಸವನ್ನ ಅಲ್ಲೇ ಬಿಟ್ಟು ಮನೆಗೆ ಹೋಗ್ತಾನೆ. ಆ ರಾತ್ರಿ ಆತನಿಗೆ ದೈವ ಒಂದು ಪ್ರತ್ಯಕ್ಷವಾಗಿ ಕೆಲವೊಂದು ವಿಧಿವಿಧಾನಗಳನ್ನು ಮಾಡುವಂತೆ ತಿಳಿಸುತ್ತೆ. ಆತ ಅದನ್ನ ಚಾಚು ತಪ್ಪದೆ ಮಾಡ್ತಾನೆ. ಹೀಗೆ ಪೆರಣ ಎಂಬ ರೈತನ ನೇಗಿಲಿಗೆ ಅಂಕಿಲ ಎಂದು ಕರೀತಾರಂತೆ. ಹೀಗೆ ಪೆರಣ ಎಂಬ ರೈತನ ನೇಗಿಲು ಅಂದ್ರೆ ಅಂಕಿಲಕ್ಕೆ ಆ ಗಣಪತಿ ಒಲಿದಿದ್ದರಿಂದ ಆ ಊರಿಗೆ ಪೆರಣಂಕಿಲ ಎಂಬ ಹೆಸರು ಬಂತು ಅಂತ ಊರಿನ ಗ್ರಾಮಸ್ಥರು ತಿಳಿಸ್ತಾರೆ.